ಕೀರ್ತಿ ಪಾಯ್ಸ್, ಅಡ್ವೈಸರ್ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ, ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಸ್ಪೋರ್ಟ್ಸ್ ಕೆಳಗಡೆ ಒಂದು ಅಂಗಸಂಸ್ಥೆಯಾಗಿದೆ. ನಾವು ಈ ಸಲ ಈ ಯುವಜನೋತ್ಸವ ಮೂಲಕ ಏನು ಮಾಡ್ತಾ ಇದ್ದೀವಿ ಅಂದರೆ, ಯುವಜನಕ್ಕೆ ನಮ್ಮ ಯಾದಗಿರಿ ಯುವಜನಕ್ಕೋಸ್ಕರ ಒಂದು ಸ್ಕೂಬಾ ಡೈವಿಂಗ್ ಹಾಗೂ ರಾಕ್ ಕ್ಲೈಂಬಿಂಗ್ ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಮತ್ತು ಸಾಯಂಕಾಲ ಇದೆ. ಅದಕ್ಕೊಂದು ಲಿಂಕ್ ಇದೆ. ಲಿಂಕ್ ಮೂಲಕ ರಿಜಿಸ್ಟರ್ ಮಾಡಿದ್ರೆ ಇಟ್ಸ್ ಫ್ರೀ ವರ್ಕ್ಶಾಪ್, ಯಾರಾದರೂ ಬಂದು ಮಾಡ್ಬೋದು. ಫ್ರೀ ಎಂಟ್ರಿ ಆದರೆ ರಿಜಿಸ್ಟ್ರೇಷನ್ ಮಾತ್ರ ಅವರು ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಇನ್ಸ್ಟ್ರಕ್ಟರ್ ಅವ್ರು ಕಾಲ್ ಮಾಡ್ತಾರೆ. ಯಾಕಂದರೆ ತುಂಬ ಜನ ಒಂದೇ ಸತಿ ಬಂದರೆ ಹತ್ತೋದಕ್ಕಾಗಲ್ಲ, ಅದಕ್ಕಾಗಿ ಸ್ಲಾಟ್ ಮಾಡಿ ಮಾಡ್ತಾರೆ. ಹೌದು. ಮತ್ತು ಅವರು ನಮ್ಮ ಹತ್ರ ನಾವು ಡೀಟೇಲ್ಸ್ ಇರಬೇಕಾಗುತ್ತೆ, ಯಾರ್ಯಾರು ಏನೇನು ಬಂದಿದ್ದಾರೆ ಅಂದ್ಬಿಟ್ಟು ರೆಕಾರ್ಡ್ಗೆ. ಇಲ್ಲಾಂದರೆ 100 ಜನ ಹತ್ತಿದ್ದೀವಿ ಅಂತ ಹೇಳ್ತೀವಿ, ಯಾರು ಬಂದರು, ಎಲ್ಲಿ, ಅದ್ರ ಬ್ಯಾಕ್ಗ್ರೌಂಡ್. ಎಷ್ಟು ಗಂಟೆವರೆಗೆ ರಿಜಿಸ್ಟ್ರೇಷನ್ ಮಾಡ್ಬೋದು? ಅದು ಮುಂಚಿನ ದಿವಸ ಅಂದರೆ ನಾಳೆ ಹತ್ತೋದಕ್ಕೆ ಇವತ್ತು 7 ಗಂಟೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು. ಅದೇ ಥರ ನಾಡಿದ್ದು ಹತ್ತೋದಕ್ಕೆ ನಾಳೆ ಸಾಯಂಕಾಲ 7 ಗಂಟೆ ಮುಂಚೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು. ಒಂದು ಸ್ಲಾಟಲ್ಲಿ 40 ಜನಕ್ಕಿಂತ ಜಾಸ್ತಿ ತಗೊಳಕ್ಕಾಗಲ್ಲ. ಸೊ ಸ್ಕೂಬಾ ಡೈವಿಂಗ್ನಲ್ಲಿ ಬರೀ 20 ಜನ ಮಾತ್ರ ತಗೊಳ್ತೀವಿ. ಯಾಕಂದರೆ ನಮ್ಮ ಹತ್ರ 7 ಸೆಟ್ಸ್ ಇದೆ ಸ್ಕೂಬಾ ಡೈವಿಂಗ್. ವಿ ಡೋಂಟ್ ವಾಂಟ್ ಟು ವೇಸ್ಟ್ ಪೀಪಲ್ಸ್ ಟೈಮ್. ಸೊ ಒಂದು ಸ್ಲಾಟ್ 18 ಜನದ್ದು, 1-2 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾವು ಆ ಥರ ತೊಗೊಳ್ತೀವಿ. ಆನ್ಲೈನ್ ಲಿಂಕ್ ಇದೆ. ಆನ್ಲೈನ್ ಲಿಂಕ್ ತಮಗೆ ಶೇರ್ ಮಾಡ್ತೀವಿ. ಹೆಸರು ಹೇಳ್ಬಿಟ್ರೆ ಆನ್ಲೈನ್ ವಾಟ್ಸಪ್ಪಲ್ಲಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತ ಹೋಗ್ಬೋದು. ಇನ್ಸ್ಟಾಗ್ರಾಮಲ್ಲೂ ಹೋಗ್ಬೋದು, ನೀವು ಫೇಸ್ಬುಕ್ಕಲ್ಲಿ ಹೋಗ್ಬೋದು, ವೆಬ್ಸೈಟಲ್ಲೂ ಹೋಗ್ಬೋದು. ರಿಜಿಸ್ಟ್ರೇಷನ್ ಮಾಡ್ಬೋದು. ಹೌದು, ರಿಜಿಸ್ಟ್ರೇಷನ್ ಮಾಡ್ಬೋದು. ರಾಕ್ ಕ್ಲೈಂಬಿಂಗ್ಗೆ ಮುಂಜಾನೆ 7 ಗಂಟೆಗೆ ಅಲ್ಲಿ ಬರಬೇಕು? ಇಲ್ಲ, ರಾಕ್ ಕ್ಲೈಂಬಿಂಗ್ ಮುಂಜಾನೆ 7 ಗಂಟೆಯಿಂದ ಈ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದರೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದನ್ನು ಬಿಟ್ಟರೆ ನಾಳೆ ವಿಶ್ವ ಡಿಸೇಬಲ್ ಡೇ, ವರ್ಲ್ಡ್ ಡಿಸೇಬಲ್ ಡೇ ಆಗಿದ್ದರಿಂದ ಒಂದು ವಿಷುವಲಿ ಇಂಪೇರ್ಡ್ ಅಥ್ಲೀಟ್ ಬಂದ್ಬಿಟ್ಟು ಶಿಲ್ ಬಿ ಕ್ಲೈಂಬಿಂಗ್ ವೆರಿ ಹಾರ್ಡ್ ರೂಟ್. ಅಂದರೆ ಯಾದಗಿರಿಯಲ್ಲಿ ಇರೋ ಹಾರ್ಡೆಸ್ಟ್ ರೂಟ್ನ ಕ್ಲೈಂಬ್ ಮಾಡ್ತಾ ಇದ್ದಾರೆ. ಇಟ್ಸ್ ಮಲ್ಟಿ ಪಿಚ್ ಕ್ಲೈಂಬ್. ಒಂದು 2 hours ಕ್ಲೈಂಬ್ ಇರುತ್ತೆ. 7:30ಗೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು. ಅದು ನೋಡೋದಕ್ಕೆ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದರೆ ಅಲ್ಲಿಂದ ಕಾಣಿಸುತ್ತೆ. ಅದು